ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಏನ್ ಮಾಡ್ತಾ ಇದೀವಮ್ಮ? ಒಣಗನೆ ಸೊಪ್ಪಿನ ಪಲ್ಯ ಮಾಡ್ತಾ ಇದೀವಿ. ಇದು ನೋಡಿ ಕಣ್ಣಿಗೆಲ್ಲ ತುಂಬಾನೇ ಒಳ್ಳೇದು. ಇದಕ್ಕೆ ಎಲ್ಲಿ ಸಿಕ್ಕಿದ್ರು ಯಾರು ಬಿಡೋದಿಲ್ಲ. ಇದು ತುಂಬಾ ಕೆರೆಯಲ್ಲಿ ಇರುತ್ತೆ ಇದು ಸೊಪ್ಪು. ನಾನಿಲ್ಲಿ ನಮ್ಮ ಮನೆ ಹತ್ರನೇ ಗಿಡಗಳ ಜೊತೆ ಹಾಕೊಂಡಿದ್ದೆ. ನೋಡಿ ಇಷ್ಟು ಸೊಪ್ಪು ಸಿಕ್ಕಿದೆ. ಇದ್ರಲ್ಲೇನೆ ಪಲ್ಯ ಮಾಡ್ಕೊಳ್ಳೋಣ. ನೋಡಿ ಇದು ಬೇಕಾಗಿರೋ ಪದಾರ್ಥಗಳು. ನೋಡಿ ಒಂದ್ ಸ್ವಲ್ಪ ಸೊಪ್ಪು ತಗೊಂಡಿದೀನಿ, ಒಣಗನೆ ಸೊಪ್ಪು. ಮತ್ತೆ ಇದನ್ನ ಕಟ್ ಮಾಡಿ ಇಟ್ಕೋಬೇಕು. ಈ ತರ ನೀಟಾಗಿ ಬಿಡಿಸಿ ಈ ತರ ಇಟ್ಕೊಂಡಿದೀನಿ. ನಾನು ತೊಳೆದು ಇಟ್ಕೊಂಡಿದೀನಿ. ಒಂದು ಈರುಳ್ಳಿ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದೀನಿ. ಮತ್ತೆ ಹಸಿ ಕರಿಬೇವಿನ ಸೊಪ್ಪು ಸ್ವಲ್ಪ, ಒಂದೆರಡು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದೀನಿ, ಒಂದೆರಡು ಒಣಮೆಣಸಿನ್ಕಾಯಿ, ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಸಾಸಿವೆ, ಒಂದ್ ಸ್ವಲ್ಪ ಕಡಲೆಬೇಳೆ ತಗೊಂಡಿದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಸೊಪ್ಪನೆಲ್ಲ ಈಗ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಳ್ಳೋಣ. ಇದ್ರಲ್ಲಿ ನೋಡಿ ಬಸ್ಸಾರು ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹೆಸರು ಕಾಳು ಹಾಕಿ ಬಸ್ಸಾರು ಮಾಡ್ಬೋದು. ಈ ತರ ಪಲ್ಯ ಅಂದ್ರೆ ನೋಡಿ ಈ ತರ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಈಗ ನಾನು ಮಾಡ್ತಿದ್ದೀನಲ್ಲ ಪಲ್ಯ, ಆ ತರ ಮಾಡ್ಕೋಬಹುದು. ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದ್ ಪ್ಲೇಟ್ ಹಾಕಿ ಇಟ್ಕೊಳ್ಳೋಣ ಎಲ್ಲ. ಈಗ ನೋಡಿ ಸ್ಟವ್ ಹಚ್ಕೊಂಡು ಒಂದ್ ಪಾನ್ ಇಟ್ಕೊಳ್ಳೋಣ. ಒಂದ್ 2 ಸ್ಪೂನ್ ಆಗಷ್ಟು ಆಯಿಲ್ ಹಾಕೊಳ್ಳೋಣ. ನೋಡಿ ಸಾಸಿವೆ ಹಾಕೊಳ್ಳೋಣ. ನೋಡಿ ಸಾಸಿವೆ ಸಿಡ್ತಾ ಇದೆ. ಈಗ ಕಡಲೆಬೇಳೆ ಹಾಕೊಳ್ಳೋಣ. ಈಗ ನೋಡಿ ಒಂದ್ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಬೇಕು. ಕಡಲೆಬೇಳೆ ಹಸಿ ಹಸಿ ಇದ್ರೆ ಚೆನ್ನಾಗಿರಲ್ಲ. ಈ ತರ ನೋಡಿ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ. ಸೊಪ್ಪು ಜೊತೆಗೆ ಒಂದೊಂದು ಚೆನ್ನಾಗಿರುತ್ತೆ ತಿನ್ನಕ್ಕೆ. ನೋಡಿ ಕಡಲೆಬೇಳೆ ಎಲ್ಲ ಸ್ವಲ್ಪ ಫ್ರೈ ಆಯ್ತು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ. ಮತ್ತೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿ. ಇದೆಲ್ಲ ಸ್ವಲ್ಪ ಎಣ್ಣೆ ಒಳಗಡೆ ಫ್ರೈ ಆಗ್ಬೇಕು. ಮತ್ತೆ 2 ಒಣಮೆಣಸಿನ್ಕಾಯಿ ತಗೊಂಡಿದ್ವಲ್ಲ ಇದು ಹಾಕೊಳ್ಳೋಣ. ಇದಕ್ಕೇನೆ ಈರುಳ್ಳಿ ಹಾಕೊಳ್ಳೋಣ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ಇದೊಂದು ಸ್ವಲ್ಪ ಬ್ರೌನ್ ಕಲರ್ ಬರಲಿ ಈರುಳ್ಳಿ. ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ತರ ಬೇಯಿಸ್ಕೋಬೇಕು ಸೊಪ್ಪು. ನೋಡಿ ಶುಗರ್ಗೆಲ್ಲ ತುಂಬಾನೇ ಒಳ್ಳೇದು ಇದು. ಶುಗರ್ಗೆ, ಕಣ್ಣಿಗೆ ತುಂಬಾ ಒಳ್ಳೇದು ಒಣಗನೆ ಸೊಪ್ಪು. ನೋಡಿ ಇದೆಲ್ಲನು ಸ್ವಲ್ಪ ಬೇಯಬೇಕು. ಲಿಡ್ ಕ್ಲೋಸ್ ಮಾಡ್ಕೊಂಡು ಸ್ವಲ್ಪ ಸ್ಟೀಮ್ ಅಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ ಲಿಡ್ ಕ್ಲೋಸ್ ಮಾಡ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೆ. ಈ ತರ ಹುಡಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕಿನ್ನ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಒಂದ್ ಸ್ವಲ್ಪ ಹಾಕೊಳ್ಳೋಣ, ನಮ್ಗೆ ಎಷ್ಟು ಬೇಕೋ ಅಷ್ಟು. ಮತ್ತೆ ತೆಂಗಿನ ತುರಿ ಹಾಕೊಳ್ಳೋಣ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟೇನೇನೆ, ತುಂಬಾನು ಈಸಿನೇ ಇದೆ ಇದು ಪಲ್ಯ. ಸುಮ್ಮನೆ ಹಂಗೆ ಒಗ್ಗರಣೆ ಹಾಕೊಂಡು ಇದು ಎಣ್ಣೆ ಒಳಗಡೆನೆ ಈ ತರ ಫ್ರೈ ಮಾಡ್ಕೊಂಡ್ರೆ ಸಾಕು, ಪಲ್ಯ ರೆಡಿ ಆಗ್ಬಿಡುತ್ತೆ. ನೋಡಿ ನೀವು ಚಪಾತಿ ಜೊತೆಗೆ ಬೇಕಾದ್ರೂ ತಿನ್ಬೋದು, ಇಲ್ಲ ರೈಸ್ ಜೊತೆಗೆ ಸೈಡ್ಸ್ಗೆ ಇಟ್ಕೊಂಡು ತಿನ್ಕೋಬಹುದು. ಇದು ಚೆನ್ನಾಗಿರುತ್ತೆ. ನೋಡಿ ಫುಲ್ ರೆಡಿ ಆಗಿದೆ. ಈಗ ಒಂದು ಪ್ಲೇಟ್ ಸರ್ವ್ ಮಾಡ್ಕೊಳ್ಳೋಣ. ಒಣಗನೆ ಸೊಪ್ಪಿನ ಪಲ್ಯ ರೆಡಿ ಆಗಿದೆ.